ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲಿ ನಮ್ಮ ಕಮೆಂಟ್ ಮಾಡೋ ಸ್ನೇಹಿತರೆಲ್ಲ ಎಲ್ಲಿ ಹೋದ್ರಿ? ನಿಜವಾಗ್ಲೂ ನಿಮ್ಮ ಕಮೆಂಟ್ ನೋಡದೇ ಇದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಏನಾದರೂ ಸರಿ ನಿಮ್ಮ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡೋದೇ ಒಂದು ಖುಷಿ ನನಗೆ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ. ಪುಟ್ಟಿ ಪುಟ್ಟಿ ಏ ಪುಟ್ಟಿ ಎತ್ತಗೋದ್ರಿ ಎಲ್ಲವ ಅಲ್ಲ ಅವ್ವ ಏನೋ ಸಗಣಿ ತಕೊಂಡು ಬೆಳ್ಳಿ ತಟ್ಟು ಬತ್ತೀನಿ ಅಲ್ಲಿ ಕಾಣತ್ತಕ್ಕೆ ಹೋಗಿ ಅಂತ ಅಂದ್ಲು. ಸರಿ ಆಯ್ತು. ಇವರೆಲ್ಲ ಎಲ್ಲ ಬಿಟ್ರು. ಅಲ್ಲ ನನ್ನ ಒಬ್ಬಳನ್ನೇ ಹೆಂಗೆ ಮನೇಲಿ ಬಿಟ್ಟು ಎಲ್ಲೋಗವ್ರೆ? ನಂಗೇನು ಬೇಜಾರಾಗಕ್ಕಿಲ್ವ? ಈ ದೊಡ್ಡ ಮನೆಯಾಗ ಹೆಂಗಿರೋಣ ನಾನು ಒಬ್ಬಳೇ? ಒಬ್ಬರಾರ ಹೇಳಿದ್ವಲ್ಲ ಎತ್ತಾಗೋದ್ರೆ ಕಾಣೆ ತಡಿ ನೋಡ್ತೀನಿ. ಇಲ್ಲವ್ವ, ಎತ್ತಾಗ ಹೋಗಿ ನೋಡಿದ್ರು ಎಲ್ಲೂ ಕಾಣಲ್ರಲ್ಲ. ಯಾರು ಒಂದು ಸೌಂಡ್ ಇಲ್ಲ ಮನೆಗೆ, ಎತ್ತಾಗ ಹೋಗ್ಬಿಟ್ರು. ಆಚೆ ಕಡೆಗೆ ಹೋಗಿ ನೋಡ್ಲು ಕಣೆ ಬ್ಯಾಡ್ವೋ. ನಾನೇನಾದ್ರು ಆಚೆಗೆ ಹೋಗಿದ್ದು ನೋಡ್ಬಿಟ್ರೆ ನಮ್ಮ ಮಗು ಆಚೆನೆಲ್ಲ ಬಿಡಿಸ್ಬಿಡ್ತಾಳೆ. ಏನು ಮಾಡಲಿ? ಆಚೆಗೆ ಹೋಗ್ಲೋ ಬೇಡವೋ? ಅಯ್ಯೋ, ನನಗೂ ಆಚೆ ಕಾಲಿಟ್ಟು ಎಲ್ಲ ಒಂದು ವಾರ 15 ದಿನ ಆಗಕ್ಕೆ ಬಂತು. ಆಚೆ ಕಡೆನೇ ಹೋಗಿ ನೋಡೇ ಇಲ್ಲ. ನಮ್ಮ ಮಗು ಬಿಡೋಕೆ ಇಲ್ಲ ಆಚೆಗೆ ಹೋಗೋಕ್ಕೆ. ಹೆಂಗೋ ಯಾರೂ ಇಲ್ಲ ಮನೇಲಿ. ಹಂಗೆ ಒಂದು ಗಳಿಗೆ ಆಚೆಗೆ ಹೋಗಿ ಬಂದ್ಬಿಡ್ಲೆ. ಹಂಗೆ ಮಾಡ್ತೀನಿ ತಡಿ. ಈ ಹಂಗೋ ಎಲ್ಲರನ್ನೂ ಹುಡ್ಕನೆ ಹತ್ತಲಿ ಒಂದು ಈಸ್ ದೂರ ಹೋಗಿ ಬರ್ತೀನಿ. ಏಟೊಂದು ದಿನ ಆಗೋಯ್ತು ಆಚೆಗೆ ಹೋಗಿ. ನನಗೆ ಒಂಥರ ಆಯ್ತೈತೆ. ಹಂಗೆ ಒಂಥರ ಯಾರನ್ನೂ ನೋಡ್ದಾನೆ ಜಡ್ ಹಿಡ್ದಂಗೆ ಆಗ್ಬಿಟ್ಟಿದ್ದೀನಿ. ರೂಮ್ನಾಗೆ ಹೋಗಿ ಹಂಗೆ ನೋಡ್ಕೊಬತ್ತೀನಿ ಇಲ್ಲೇ ಅವರೇ ಅಂತ ಅನ್ನೋದು ಗೊತ್ತಾಯ್ತದೆ. ಮೊನ್ನೆ ನಮ್ಮ ಬಾವ ಹೊಲ ಎಲ್ಲನೂ ರೆಡಿ ಮಾಡ್ಸವ್ರಂತೆ. ನಮ್ಮ ಅವ್ವ ಹಂಗೆ ಅಂತ ಇದ್ಲು. ಹೊಲ್ತಕ್ಕೆ ಹೋಗ್ಬಿಟ್ರ? ಇಲ್ಲ ಯಾರ ಮನೆ ತಕ್ಕಾದ್ರೆ ಕುತ್ಕೊಂಡು ನಾವು ಹೊಡಿತಾ ಕೂತವ್ರ ಅಂತ ನೋಡೇ ಬಿಡೋಣ ತಡಿ. ಧೈರ್ಯ ಮಾಡಿ ಹೋಗೇ ಬಿಡ್ತೀನಿ ಆಚೆಗೆ ಆಗಿದ್ದಾಗಲಿ. ಅವ್ವ ನಮ್ಮ ಮೌನೇ ಬಂದ್ಬಿಟ್ಲಲ್ಲೋ. ಅಯ್ಯಪ್ಪನೇ, ಏನಾರ ಆಚೆಗೆ ಹೋಗಿದ್ವಿ ಗಾಚಾರ ಬಿಡಿಸ್ಬಿಡೋಳು. ಸದ್ಯಕ್ಕೆ ಹೋಗೋದ್ರೊಳಗೆ ಬಂದೇ ಬಿಟ್ಲು. ನೀನೇನು ಮಾಡ್ತಾ ಇದ್ದೀಯ? ನಿಂಗೆ ಇಲ್ಲಿ ಬಾಗ್ಲತ್ತ ನಿಂತ್ಕೊಂಡು ನಿಂಗೇನು ಈಟು ಮನೆ ಮರ್ಯಾದಿಲ್ವೇ? ಏನಕ್ಕೆ ಬಾಗ್ಲತ್ತ ಬಂದು ನಿಂತಿದೀಯಾ? ಅದೇ ಯಾಕವ ನಾನು ನೋಡ್ತಿದ್ದಂಗೆ ಬೈತೀಯಲ್ಲ. ಈಗ ಇನ್ನೂ ಮನೇಲಿ ಯಾರು ಇರ್ತೀವಲ್ಲ, ಎಲ್ಲ ಎಲ್ಲೋದ್ರಿ ಅಂತ ನೋಡೋಕೆ ಅಂತ ಹಿಂಗೆ ಬಂದೆ ಆಟೆಯ. ನೀನು ಹಂಗೆ ಬರಬೇಡ. ನಿನ್ನ ತಮ್ಮಯ್ಯ ಅಂತೀನಿ. ನಿನ್ನ ನೋಡ್ದಾಗೆಲ್ಲ ಬೈಯೋಕ್ಕೆ ನನಗೇನು ಇಷ್ಟ ಅಲ್ಲ. ನಿಮ್ಮ ಅಪ್ಪಯ್ಯ ನೋಡ್ಬಿಟ್ರೆ ನೆನ್ಕೊಂಡು ನನಗೆ ಬಾರಿಸ್ತಾನೆ, ನಿನಗೆ ಬಾರಿಸಕ್ಕಲ್ಲ. ಏನು ಮಾಡ್ತೀಯ? ನಿಂಗೆ ಹೇಳ್ ಹೇಳಿದ್ರು ಅರ್ಥ ಆಗಕ್ಕಲ್ಲ. ಮನೆಗೆ ಬರ್ತಾ ಇರ್ತಾರೆ ಯಾರಾದ್ರೂ. ಹಿಂಗೆ ಬಂದು ನಿಂತ್ಕೋಬೇಡ. ಒಂದು ಇಷ್ಟು ದಿನ ಒಳಗಿರು ಅಂತ ನಾನು ಗಿನಿಗೆ ಹೇಳ್ದಂಗೆ ಹೇಳಿದ್ದೀನಿ. ಒಂದು ಚೂರಾರ ಕಿವಿ ಮೇಲೆ ಆಗತ್ತೀಯ. ಮೊನ್ನೆ ತಾನೇ ಆಟೋಗದ ಒಳಗೆ ಕಳಿಸಿದ್ದೀನಿ. ಒಂದು ಚೂರಾರವ ಅಯ್ಯೋ ತೆಗಿಯ ನೀನು ಅಂತ ಹೇಳಣ್ಣೆ. ಅವ್ವ ನೀನು ಇಷ್ಟಿಲ್ಲ ಅಂದ್ಬಿಟ್ರೆ ತೆಗಿ ಮನೆ ಬಿಟ್ಟೆ ತಗಾರ ಹೋಗು ಅಂದ್ಬಿಡು. ಹೋಗಿ ತೆಗಿ ಅದರ ಕೆರಣ ಬೇರೆ ನೋಡ್ಕೊತೀನಿ. ನನಗೇನು ಸಾಯಕ್ಕೆ ಇಷ್ಟಿಲ್ಲ. ಆದ್ರೂ ತೆಗಿ ನಿನ್ನ ಕಾಟ ತಡಿಯೋಕ್ಕಾಗ್ದೇನೆಯ ಅದರ ಕೆರಣ ಬೇರೆ ನೋಡ್ಕೊತೀನಿ. ಹಿಂಗೆಲ್ಲ ಬೈಬೇಡ ಮಾತಿಗೆ ಸಂದವೆ. ಏನವ ಮನೇಲಿ ಯಾರು ಇಲ್ವಲ್ಲ ಅಂತ ಬಂದವ, ಅದು ತಪ್ಪೇ? ಹಂಗಲ್ಲ ಕಣೆ, ನಿಂಗೆ ಹೊಸಿಯ ಅರ್ಥ ಮಾಡ್ಕೋ. ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ನಿನಗೋಸ್ಕರವಾಗಿ ಇಟ್ಟೆಲ್ಲ ಮಾಡ್ತಿರ್ತಿಲ್ಲ. ಎಲ್ಲರ ಥರ ಉಗಿಸ್ಕೊಂಡು ಇಟ್ಟೆಲ್ಲ ಮಾಡೋ ಹಣಬರ ನನಗೂ ಏನೂ ಇತ್ತಿಲ್ಲ. ಮನೆಗೆ ನಿಮ್ಮ ಅಪ್ಪ ಬಂದರೆ ನೆನೆಸ್ಕೊಂಡು ನನಗೆ ಬಾರಿಸ್ತಾನೆ. ಇಲ್ಲದೆ ಇರೋ ಎಲ್ಲನೂ ಹೇಳ್ಕೊಂಡು ನಿಮ್ಮ ಬಾವು ಬರ್ತಾ ಇರ್ತಾರೆ. ಏನು ಅನ್ಕೋತಾರೆ? ಅವ್ರಿಗೂ ವಿಷಯ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದೀಯೇ. ಶಾಂತಿ ಹೇಳಿರ್ತಾಳೆ ಜೊತೆ ಬಿಡ್ತಾಳ. ಇಲ್ಲ ಅಂದರೂ ನೀನು ಒಳಗಿರೋದು ನೋಡಿ ಅವ್ರಿಗೆ ಅನುಮಾನ ಬಂದಿರ್ತದೆ. ಕೇಳಿರ್ತಾರೆ. ವಿಷಯ ಅಂತೂ ಗೊತ್ತಿರ್ತದೆ. ಅದು ಹೆಂಗೆ ಮಕ ತೋರಿಸ್ತೀಯವ? ನನ್ನಂತೊಳಗೆ ನಾಚಿಕಾಯ್ತದೆ ಮಕ ತೋರ್ಸೋಕ್ಕೆ. ಈಟು ವಯಸ್ಸಾಗಿದ್ರು ನನ್ನ ಮಗಳಿಂತ ಕೆಲಸ ಮಾಡ್ಕೊಂಡವಳಲ್ಲ ಅಂತ ನನಗೆ ಮಕ ಎತ್ಕೊಂಡು ಬೀದಿ ಓಡಾಡೋಕ್ಕೆ ನಾಚಿಕಾಯ್ತದವ. ನೀನು ನೋಡಿದ್ರೆ ಏನು ಆರಾಮಾಗಿದ್ದೀಯಾ? ಅದಕ್ಕೆ ಸುಮ್ಕೆ ಒಳಗಿದ್ದು ಬಿಡು ಹೊಸಿದಿನ ಅಂತ ಹೇಳೋದು ಆಟಯ, ಇನ್ನೇನಲ್ಲ. ಅವ್ವ ಅಕ್ಕವರೆಲ್ಲರೂ ಹೊಲ್ತಕ್ಕೆ ಹೋಗಿದ್ರಂತೆ. ನಮ್ಮಂಗೆ ಕರ್ಕೊಂಡೆ ಹೋಗಿಲ್ಲ ನೋಡವ್ವ. ಎಲ್ಲರೂ ಹೊಲ್ತಕ್ಕೆ ಹೋಗಿ ಮಜಾ ಮಾಡ್ಕೊ ಬಂದವ್ರೆ. ನಮ್ಮನ್ನೇ ಕರ್ಕೊ ಹೋಗಿಲ್ಲ. ನಾವು ಹೋಯ್ತಾ ಇದ್ದೋ. ನಾವು ಹೋಯ್ತಾ ಇದ್ದ, ನಮ್ಮನ್ನೇ ಕರ್ಕೊ ಹೋಗಿಲ್ಲ. ನಾವು ನಿನ್ನ ಜೊತೆ ಹೋಗಬಾರ್ದಾಗಿತ್ತು. ನಿನ್ನ ಜೊತೆ ಹೋಗೋದಕ್ಕೆ ಅವ್ರು ಕರ್ಕೊ ಹೋಗಿಲ್ಲ. ನಾವಿಲ್ಲಿ ಇದ್ದಿದ್ರೆ ಕರ್ಕೊಂಡು ಹೋಗಿರೋರು ನಮ್ಮನ್ನ. ನಾನು ಹೊಲ್ತಕ್ಕೆ ಹೋಗ್ಬೇಕಾಗಿತ್ತು. ಅವರು ಹಿಂಗೆ ಸುಮ್ಕೆ ಹೋಗವ್ರೆ. ಇನ್ನೇನು ಬಂದ್ಬಿಡ್ತಾರೆ ತಡಿ. ಇನ್ನೇನು ಹಿಂಗೆ ಅನ್ನೋದ್ರೊಳಗೆ ಬಂದ್ಬಿಡ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ತೀರಾ? ಅಯ್ಯೋ ಬಿಸಿಲು, ಒಂದದಪ್ಪ ಮಳೆ ಮೋಡ ಆಯ್ತದೆ, ಒಂದಪ್ಪ ಬಿಸಿಲು ಆಯ್ತದೆ. ಹಂಗೆಲ್ಲ ಹೋಗಬಾರ್ದು ಮಕ್ಕಳು. ಸುಮ್ಕಿರಿ. ಎಂಥದ್ದು ಇಲ್ಲ, ಎಂಥ ಬಿಸಿಲು ಇಲ್ಲ, ಎಂಥ ಮಳೆ ಮೋಡನೂ ಇಲ್ಲ. ನೋಡಲ್ಲಿ ಆಗಲೇ ಬತ್ತಾವ್ರೆ. ಅವರ ಬತ್ತಾ ಇರೋದು ನೋಡಯ್ಯ ನಾನು ಹೇಳಿದ್ದು. ಅಪ್ಪಯ್ಯನೂ ಬತ್ತೈತಿ, ಎಲ್ಲರೂ ಬತ್ತಾವ್ರೆ. ಅವ್ರು ಬತ್ತಾ ಇರೋದು ನೋಡ ನಾನು ಹೋಗಿ ಕೇಳೋದಕ್ಕೆ ಅಕ್ಕ ಹಂಗೆ ಅಂದ್ಲು. ನೀನು ಇಲ್ಲಿ ಇರಲಿಲ್ವಲ್ಲ ಅದಕ್ಕೆ ಕರ್ಕೊಂಡು ಹೋಗಲಿಲ್ಲ, ಇದ್ದಿದ್ರೆ ಕರ್ಕೊಂಡು ಹೋಗಿವೆ ಅಂತ. ನಿನ್ನಿಂದನೇ ನೀನೇ ಬನ್ನಿ ಅಂತ ಹಿಂಸೆ ಮಾಡಿ ಕರ್ಕೊ ಹೋಗಿದ್ದು ನಮ್ಮನ್ನ. ನಾವು ಹೋಗ್ಬೇಕಾಯಿತು. ಹೌದೇ? ನಿಮ್ಮ ಅಪ್ಪ ಏನು ಬತ್ತೈತಾ? ನಿಗೆ ನಾನು ಒಳಗೆ ನಾಳೆ ಇಲ್ಲಿ ಇಟ್ಕೊಬೇಡ. ನಾಳೆ ಒಳಗೆ ಏನಾಗಿಲ್ಲ. ಅಪ್ಪ ಅಲ್ವಾ ನಾನು ಮಾತಾಡ್ತೀನಿ. ಏನು ಬೈತತ್ತ? ಒಂದಪ್ಪ ಬೈಸ್ಕೊಳ್ಳೋದು ಆಟ. ಏನಾಗಕ್ಕಿಲ್ಲ, ಸುಮ್ಕಿರು. ನೀನು ಯಾಕೆ ಹಂಗೆ ಆಡ್ತೀಯ ಅವಳೆಯ? ಅವ್ವ ನನ್ನ ಕೆಟ್ಟೆ ನಿಂತ ಬೈಯಕ್ಕೆ ನನಗಾಕ್ಲ ಕಣ. ಲೋಪರ್ ನೋಡಿದ್ದೀನಿ. ಅವ್ವ ಸುಮಾ ಸುರಸ ನೀವು ಇಬ್ರು ಆಚೆ ಕಡೆ ಹೋಗಿ ಆಟ ಆಡ್ಕೊಳ್ರವ. ಹೋಗ್ರಪ್ಪ ಮುದ್ದು ಬಂಗಾರಗಳಲ್ವಾ, ಹೋಗ್ರಪ್ಪ ಆಚೆ ಕಡೆ ಆಟ
ಸರಿ ಕಣವ ಆಯ್ತು. ಬಾರ ಹೋಗೋಣ, ಆಚೆ ಕಡೆ ಆಟ ಆಡ್ತಾ ಇರೋಣ. ಓದು. ನಿಂಗೆ ನಿನ್ನ ಕಾಲು ಹಿಡ್ಕೊಬಿಡ್ಲಾ? ನಿನ್ನ ಎತ್ತಿದ ತಪ್ಪಿಗತ್ತಾಕಿ ನಾನೇ ನಿನ್ನ ಕಾಲು ಹಿಡ್ಕೊಬಿಡ್ತೀನಿ. ನಡಿಯೋಣ ಒಳಿಕೆ. ನನಗಾಗಕ್ಕಿಲ್ಲ. ಒಂದು ಈಡ್ತಿನ ನಿಮ್ಮ ಅಪ್ಪ ಹಿಂಗೆ ಕೋಪ ತಣ್ಣಗಾಗೋವರೆಗಾದ್ರೂ ಆ ಮುಂಡೆ ಮಗನ ಕಣ್ಣಿಗೆ ಬೀಳ್ಬೇಡ. ನಿಂದ ಅಮ್ಮಯ್ಯ ಅಂತೀನಿ. ನನಗೂ ಸಾಕಾಗೋಗದೆ. ಏನು ಒಟ್ಟ ಉರಿಸ್ತೀರ ಹಂಗೆಯ? ಸುಮ್ಕಿರ್ತಾನ? ನೋಡಿದ್ರೆ ಬೈಯಕ್ಕೆ ಶುರು ಹಚ್ಕತಾನೆ. 4 ಮನೆಗೆ ಕೇಳೋ ಹಂಗೆ ದಿನ ಜಗಳಾಡ್ಕೊಂಡು ಬೈಕಂದು ಏನು ಬಾಯಿಗೆ ತುತ್ತಿಡ್ಬೇಕೋ ಬೇಡವ ನಾವು ನಿಮ್ಮಿಂದ? ಸರಿ ಆಯ್ತು ಬಿಡು, ಓದ್ತೀನಿ. ಹಿಂಗೆ ಆವಾಗಲೂ ಇದ್ದಿದ್ದೆ ಹಿಂಗೆ ಮಾಡ್ತಾಳೆ. ನೀನು ಆರಾಮ ಮಾಡ್ಕೋಗು. ಅವ್ವ ಇಲ್ಲಿ ನೋಡಿ ಕುಣಿತಾಳೆ ಅಂತ ನಾನು ಕುಣಿದ್ರೆ ಆಟೆಯ ಸರಿಯಾಗಿ ಕುಸ್ಕೋಬೇಕಾಗಿದೆ. ಸುಮ್ಕಿಲ್ಲ ಅಂತ ಕೂತಿರ್ತೀನಿ, ಬಂದ್ರು ಬರ್ತಾನೆ. ಅವ್ವ ಇದ್ಯಾಕವ ಇಲ್ಲಿ ಕೂತಿದ್ದೀಯಾ? ಆಯ್ತೆ ಬೆಣ್ಣೆಯನ್ನು ಬಡ್ದಿ. ಆತು ಪುಟ್ಟಿ. ಎಲ್ಲಿ ನಿಮ್ಮಪ್ಪ? ಅತ್ತಾಗಿಂದ ಅತ್ತಾಗೆ ಹೋದ್ನು ಇಲ್ಲ ಬತ್ತಾವನು ಏನು? ಯಾ ಅಪ್ಪ ಬತ್ತೈತೆ. ಅಲ್ಲಿ ಯಾರ ಸಿಕ್ಕಿದ್ರಾ? ಅವ್ರತ ಮಾತಾಡ್ತಾ ನಿಂತದೆ. ಇನ್ನೇನಿಗೆ ಬರ್ತದೆ. ನಾನು ಹೊಸಿವಾಗಿ ಮುದ್ದಿಗಿರ್ತೀನಿ ತಡಿಯವ. ಅವ್ವ ಒಂದು ಸಂತೋಷದ ವಿಷಯ. ಅದೇನು ಅಂತ ಅಪ್ಪಯ್ಯನೇ ಬಂದು ಹೇಳ್ತಾನೆ ತಡಿ ನಿನಗೆ. ಸಂತೋಷದ ವಿಷಯ ಮಾತ್ರವ. ಹೌದೇ? ಸಂತೋಷದ ವಿಷಯವೇ? ಯೋನ ಕಾಣಲ್ಲ ಯೋನೇ. ಅದೇನು ಅಂತವ ಅಪ್ಪಯ್ಯನೇ ಬಂದ್ಮೇಕೆ ಹೇಳ್ತತೆ, ಸುಮ್ಕಿರು. ಓ ನಿನಗೂ ಗೊತ್ತೇ? ಇನ್ನು ಅಪ್ಪಾಯಿ ಬಂದ್ಮೇಲೆ ಹೇಳೋದು ಏನಾಯ್ತಲ್ಲ ಮಗ? ಹೇಳ ಅದೇನು ಅಂತವ. ಅಯ್ಯೋ ಈ ಮನೇಲಿ ಸಂತೋಷ ಅನ್ನೋದು ಕಾಂಡೆ ಅಪ್ಪರ ದಿನ ಆಗೋಗೈತೆ ಅನ್ನೋಂಗೆ ಆಗೈತೆ ನನಗೆ. ಅದು ಎಂಥದ್ದು ಹೇಳ? ಏ ತಡಿಯವ, ಇನ್ನೇನು ಅಪ್ಪಯ್ಯನೇ ಬರ್ತದಲ್ಲ, ಅಪ್ಪಯ್ಯನೇ ಹೇಳ್ತದಂತೆ. ಯೋನ್ ಅರ್ಜೆಂಟ್ ಮಾಡ್ತೀವಿ, ಬರ್ತದೆ ತಡಿ. ಇವಳೇನು ಹೇಳಿದ್ರೆ ಸಾವುಕತ್ತಾಳೆ ಅನ್ನೋಂಗೆ ಆಡ್ತಾಳವ. ಯೋನ್ ಮಾಡೋಣ ಹೇಳು. ಶಾಂತ ಎಲ್ಲೋದ್ಲವ ಪುಟ್ಟಿ? ಮುದ್ದೆ ಆಗದ ನೋಡತ್ತಕ್ಕೆ ನಾನು ಉಂಡ್ಬಿಟ್ಟು ಹೊಲ್ ತಕೋತೀನಿ. ಇನ್ನೇನಿಲ್ಲಿ ಕುತ್ಕೊಳ್ಳೋದು. ಹೊಲ್ ತಕರ ಹೋಗೋಂಗಳಿಗೆ ಉಂಡು ಮನಿಕತ್ತೀನಿ ದನ್ಗಳು ಬಿಡ್ಕೊಂಡು. ಮುದ್ದಿ ಗಿಡಕ್ಕೆ ಹೋಗೋಳ ಕಣಪ್ಪ ಈಗ ತಾನೇ. ತಡಿ ಒಂದು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಕರಿತಾಳೆ ಪುಣ್ಯವಂತಿ. ಆಮ್ಯಾಕೆ ಬೇಕಾದ್ರೆ ಉಂಡ್ಬಿಟ್ಟು ದನ್ಗಳು ಬಿಟ್ಕ ಹೆಂಗೋ ದನ್ಗಳು ಬಿಟ್ಟು ಬಂದಿದ್ಯಲ್ಲ, ಇನ್ನೇನು ಆ ಕಡೆ ಕಟ್ಟಾಕ್ ಬಂದಿದ್ಯಾ? ಈಗ ಹೋದಾನೆ ಇನ್ನೊಂಗಳಿಗೆ ಬೇರೆ ತಕ್ಕ ಕಟ್ಟಾಕ್ಬಿಟ್ಟು ಒಂಗಳಿಗೆ ಮನೆ ಕಳಿವಂತ ಹೊಲ್ತಾವ. ಶಾಂತ ಲೈ ಶಾಂತ, ಅದೇನು ಸಿಹಿ ಸುದ್ದಿ ಅಂತಲ್ಲ ಕೇಳಣಿ? ಅದೇನು ಅಂತ ಹೇಳ ಕೇಳಣಿ? ಕೇಳ್ತೀನಿ ತಡೆಯವ. ಅಪ್ಪಯ್ಯ ಅದಯ್ಯ ಹೊಲ್ತವ ಒಂದು ವಿಷಯ ಹೇಳ್ದಲ್ಲ, ಹೇಳು ಹೂವಂಗೆ ನೋಡೋಣ. ಅತ್ತಾಗಾದ್ರೆ ಕರ್ಸಕ್ಕಾಯ್ತದೆ ಮುಂದಿನ ವಾರದಾಗಯ್ಯ. ಯಾವ ವಿಷಯ? ನಾನೇನು ಹೇಳ್ದೆ? ಎಂಥದವ ನಂಗೆ ನೆನಪಾಗೋಲ್ದಲ್ಲ. ಅದೇ ಕಣಪ್ಪ, ಅಕ್ಕಗೆ ಕೇಳ್ಕೊ ಬಂದಿದ್ರಲ್ಲ ಅವರು ಬ್ರೋಕರು, ಅದಿರಬೇಕು ಅದು ಹೇಳ್ತಾವಳೆ. ಇನ್ಯಾವ ವಿಷಯ ಇರ್ತದೆ? ಓ ಆ ವಿಷಯವೇ ಸಂತ. ಆ ವಿಷಯ ಹೇಳ ಅಂತ ಯೋಗ್ಯತೆಯ ಅವ್ವ ಮಗಳು ಇಬ್ರು ಉಳಿಸ್ಕೊಂಡಿಲ್ಲ. ಆ ವಿಷಯ ಬೇಡ, ಬುಟ್ಟಾಕ್. ನೋಡಕ್ಕಾಯ್ತದೆ ಮುಂದಕ್ಕೆ ಏನಾಯ್ತದೋ ಅದು ದೇವ್ರಿಗೆ ಬಿಟ್ಟಿದ್ದು. ಈಗಂತೂ ಆ ವಿಷಯ ಬೇಡ, ಬುಟ್ಟಾಕ್. ನೀ ಸುಮ್ಕಿರ್. ಅದ್ಯಾಕೆ ಹಂಗಂತೀರ? ಅದು ಯೋನು ಅಂತ ಹೇಳಿ ವಸಿ ನಾವು ಖುಷಿ ಪಡ್ತೀವಿ. ಯಾಕೆ ಹಿಂಗೆ ಆಡ್ತೀರಪ್ಪ? ಅದು ಯೋನು ಅಂತ ಹೇಳಿ. ನಿನ್ನ ಜನ್ಮ ಮಾಡ್ಬಿದ್ದೋಗ ಅದು ಯಾವ ಮಕ್ಕ ಇಟ್ಕೊಂಡು ಕೇಳ್ತೀಯ ಹೇಳು? ನೀನು ನಿನ್ನ ಮಗಳಿಗೆ ಬೈತಾ ಇರ್ತೀಯಲ್ಲ, ನಿಂದು ಒಂದು ಜನ್ಮ ಅಂತವ. ನನಗೆ ನಿನಗೆ ಅನ್ನಂಗಾಯ್ತದೆ ನಿಂದು ಒಂದು ಜನ್ಮ ಅಂತ ಮಗಳನ್ನೆತ್ತು ಯಾವ ಬಾಯಿ ಕಿಸ್ಕೊಂಡು ಮಾತಾಡ್ತೀಯವ ತಾಯಿ ನಮ್ಮವ್ವ. ನಿನ್ನ ಮಕ್ಕ ನೋಡಿ ನನಗೆ ಏನು ಹೇಳೋಕ್ಕೂ ಮನ್ಸು ಬರೋಕ್ಕಲ್ಲ. ಹೋಗತ್ತಾಗಿ ಅದೆಲ್ಲನೂ ಬಿಡಪ್ಪ. ಈಗ ಅವ್ರು ಏನಂದ್ರು ಹೇಳು. ಅಲ್ಲೂ ಸರಿಯಾಗಿ ಕೇಳಿಲ್ಲ, ಮನೆಗೆ ಬಂದ್ಮ್ಯಾಕೆ ಹೇಳ್ತೀನಿ ಅಂದೆ. ಫಸ್ಟ್ ಹೇಳು, ಆಮೇಕೆ ಮಿಕ್ಕಿದ್ದು ಏನು ಸಂದು ಬರೀ ಅದೇ ಅಲ್ಲ ಬೈಕ ನಿಂತ್ಕೊಳ್ಳೋದು. ನಮಗೂ ನೋಡಿ ಸಾಕಾಗದೆ. ಹೇಳು ಸುಮ್ಕೆ. ನಾನು ಈ ಲೋಪರ್ ಹೊಡಿತವ ಏನು ಹೇಳಕ್ಕಲ್ಲ ಕಣವಶ ಅಂತ ನಿಂಗೆ ಹೇಳ್ತೀನಿ. ನೀನು ಬೇಕಾದ್ರೆ ಏಳು ಬೇಡ್ತಿದ್ರು ಬಿಡು. ಅವಳ್ತ ಮಾತ್ರ ನಾನು ಏನೂ ಮಾತಾಡೋಕ್ಕಿಲ್ಲ. ನಾನು ಮೊದಲೇ ನಿರ್ಧಾರ ತಗೊಂಡಾಗ ಹೋಗೈತೆ. ಇದು ಹೇಳಿದ್ರು ಬಿಟ್ರು ಏನೂ ಅಲ್ಲ. ಏನೋ ಮನೆಗೊಂದು ತಿಳಿಸ್ಬೇಕಲ್ಲ, ಎದೋಗ ಮತ್ತೆ ಬಿದ್ದೋಗ್ಲಿ ಅಂತವ. ಅದು ಕೇಳ್ಬೇಕು ಅಟೇ ಹೇಳಿದ್ರೆ. ಕೇಳಪ್ಪ, ಅದನ್ನೇ ಹೊಸಿ ಸಂದ ಕೇಳು. ಏನ್ ಮಾಡಕ್ಕಾಯ್ತದೆ? ಈಗ ಆಗೋಗಿರೋದ ಏನು ಮಾಡಕ್ ಹಾಕಿಲ್ಲ. ಅದನ್ನೇ ಯಾಕಂದ್ ಕುತ್ಕೊಂಡ್ರೆ ಅದೇನೋ ಹೇಳ್ತಾರಲ್ಲ ದಿನ ಇದೇ ಮಕ್ ಮನ್ಸು. ಸುಮ್ಕೆ ಅದು ಏನು ಅಂತವ ಸರಿಯಾಗಿ ಕೇಳು. ಆಮ್ಯಾಕೆ ಏನ್ ಮಾಡೋದು ಏನು ಅಂತ ಯೋಚನೆ ಮಾಡಿದ್ರೆ ಆಯ್ತು. ಏನಿಲ್ಲ, ಅದೇ ಈಗ ಒಂದು 6 ತಿಂಗಳಾಗೆ ಅವಳಿಗೆ ಅವಳ ನಮ್ಮನೆ ಲೋಪರ್ ನೋಡಿ ಮನೆ ಹೇಳಿ ಅವಳಿ ಅವಳಿಗೊಂದು ಗಂಡು ನೋಡೋಕ್ಕೆ ಹೇಳಿದ್ದೆ ಪಕ್ಕದೂರು ಅಂತಮ್ಮ. ನನ್ನ ಮಗ ಈಟು ತಿಂಗಳು ಇಲ್ದನು ಈಗ ಬಂದವನಿ. ಯಾವುದೋ ಗಂಡು ಗೌರ್ಮೆಂಟ್ ಕೆಲಸದಾಗ ಅವನಂತೆ, ಭಾರಿ ಚೆನ್ನಾಗವನಂತೆ, ಮನೆ ಕಡೆನೂ ಚೆನ್ನಾಗವ್ರೆ, ಎಲ್ಲ ಚೆನ್ನಾಗದೆ. ಅವ್ರೇನು ಅಂಥ ವರದಕ್ಷಿಣೆ ಕೇಳೋರು ಅಲ್ಲ. ಅವರಿಗೆ ಹುಡುಗಿ ಚೆನ್ನಾಗಿದ್ರೆ ಸಾಕಂತೆ, ಒಳ್ಳೆ ಮಂತನಾಗಿದ್ರೆ ಸಾಕಂತೆ ಅಂತ ಹೇಳ್ತಾ ಅವನೇ. ಅದಕ್ಕೆ ಬಂದಿದ್ದ, ನಿಮ್ಮ ನಿಂಗಮ್ಮನ್ನ ಕೊಡ್ತೀರಾ ಏನು ಕೇಳ್ಬಿಟ್ಟು ಹೇಳಿ ಅಂತ ಅಂದು ಬಂದಿದ್ದ ಹೊಲ್ತವ. ಹೌದೇ? ಆಟ ಒಳ್ಳೆ ಸಂಬಂಧ ಬಂದೈತೆ. ಅಯ್ಯೋ ದೇವ್ರೇ, ಅದೇನೋ ಹುಡಿಕೊಂಡು ಹೋಯ್ತಾ ಇದ್ದಿದ್ದು ಬಳ್ಳಿ ಕಾಲಿಗೆ ಸುತ್ಕಂತಂತೆ. ಹಂಗಾಯ್ತು ನಮ್ದು ಹಿಂಗೆ ಅದೃಷ್ಟ ಬೋಸ್ ಅಂತಾಗತ್ತೆ. ಇದೆಲ್ಲ ಆದ್ರೂ ಎಂಥ ಒಳ್ಳೆ ಸಂಬಂಧ ಬಂದೈತಪ್ಪ. ಅಯ್ಯೋ ಹೊತ್ತಾಗಿ ಗಮಕ್ಕೆ ನಿಡ್ಕೊಂಡು ಮಾಡಿಬಿಡ್ಬೇಕು. ಸುಮ್ಕೆ ಅದೇನೋ ಹೇಳ್ತಾರಲ್ಲ ಹಂಗೆ ಇದನ್ನೇ ಇದು ಮಾಡ್ಕೊಂಡು ಹೋಗಬಾರ್ದು. ಹೆಂಗಾರ ಹಿಂಗೆ ಹೊಸಿ ಮಾಸ್ಕ ಗಿಸ್ಕ ಹೊಡೆದ್ಬಿಟ್ಟು ಆ ಸಂಬಂಧ ಹೆಂಗಾರ ಮಾಡಿ ಒಪ್ಪಿಸ್ಬಿಡ್ಬೇಕು. ಗೌರ್ಮೆಂಟ್ ಕೆಲಸವಂತೆ ಪುಟ್ರ ಸಿಕ್ಕಾನೆ. ಅಯ್ಯೋ ದೇವ್ರೇ, ಹೆಂಗೋ ಈಟ್ ಕಟ್ಟಪಟ್ಟಿದ್ಕುವೆ ಈಟ್ ಜಲ್ದಿ ಒಳ್ಳೇದಾಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ ಕಣಪ್ಪ ನನ್ನ ಅಪ್ಪನೇ.
ಅದೇ ಹೌದೇನಿ ಗೌರ್ಮೆಂಟ್ ಕೆಲಸ ಅಂತ ಮತ್ತೆ ಕೇಳಿ ಬರಕ್ಕೆ ಹೇಳಿ ಮನೆಗೆ ತೆಗಿ ತೋರಿಸಿದ್ರಾಯ್ತು. ಥ ನಿನ್ನ ಮೊನೀಟೆಲ್ಲ ಆದರೂ ಹೊಲ್ಕಿಸ್ಕೊಂಡು ಮತ್ತೆ ಏಳ್ತಿಯಲ್ಲ ಏಳು ಹೌದೇ ಯಾರು ಕರ್ಕೊಬರ್ರಿ ತೋರಿಸಿ ಅಂತವ ನಿನ್ನ ಮಕ್ಕಳು ಬಿದ್ದೋಗಿ ಕರ್ಕೊಬಂದು ತೋರ್ಸಂತ ಯೋಗ್ಯತೆ ಉಳಿಸ್ಕೊಂಡವಳಣೆ ಅವಳು. ನಾಳೆ ದಿನ ಅವ್ರೇನಾರ ನೋಡಕ್ ಬಂದಾಗ ಊರಲ್ಲಿ ಯಾರ ಏನಾರ ಅಂದು ಆ ಮರ್ಯಾದೆ ಕಳ್ಕೊಂತ ನಾನು ಯಾವುದೇ ಕಾರಣಕ್ಕೂ ಕರ್ಸಕ್ಕಿಲ್ಲ. ಬೇಕಾದ್ರೆ ಇವಳನ್ನ ಬಿಟ್ಟು ಪುಟ್ಟಿ ಮದುವೆ ಮಾಡೋಣ ಹೊರ್ತು ಈ ಲೌಡಿ ನೋಡಕ್ಕಂತೂ ಕರ್ಸಕ್ಕಿಲ್ಲ. ಬರ್ದಿಟ್ಕೊಬಿಡು. ಏ ನಮ್ಮಪ್ಪ ಏನ್ ಬುದ್ಧಿ ಕಲ್ತವನ ಕಾಣಿ. ಹೆಣ್ಮಕ್ಳು ಸಂದಾಕಿರ್ಲಿ ಅಂತ ಎಲ್ಲರೂ ಏಟ್ ಕಷ್ಟಪಡ್ತಾರೆ. ನಮ್ಮಪ್ಪ ಏನ್ ನನಗೆ ಬಂದಿರೋ ಸಂಬಂಧನೂ ಹಾಳು ಮಾಡ್ತಾ ಕೂತವ್ನು. ನಮ್ಮವ್ರು ಉಮಳಿಗೆ ಹೋಗು ಅಂದು ನಾನು ಹೆಂಗೋ ಈ ಕಂಪದಿಂದ ನಿಂತ್ಕೊಳ್ಳೋ ಹೊತ್ತಿಗೆ ನೋಡ್ದ ವಿಷಯ ನನಗೂ ಗೊತ್ತಾಯ್ತು. ಏನ್ ಬುದ್ಧಿ ಕಲ್ತವನ ಕಾಣೆ ನಮ್ಮಪ್ಪಯ್ಯ. ಏ ಅದ್ಯಾಕಿ ಹಂಗಂತೀರ? ಈಗ ಆಗದು ಆಗೋಗ್ಬಿಟ್ಟದೆ ಹಂಗಂತವ ಇವಳು ಬಿಟ್ಬಿಟ್ಟು ತೊರಕೈತತೆ. ಈಗ ಹುಡ್ಗ ಯಾವ ಊರಂತೆ? ಇದೇ ಊರಾದ್ರೆ ಗೊತ್ತಿರ್ತದೆ ಸುದ್ದಿ ಪದ್ದಿ ಅನ್ಬೋದು. ಈಗ ಆಗೋ ಏನೂ ಗೊತ್ತಿಲ್ಲ. ಆತಾಗಿ ನೋಡೋಣ ಕರೆಸಿ ಆದ್ರೆ ತಗ ಒಳ್ಳೇದು. ಯಾರಿಗೆ ಗೊತ್ತು ಅವಳು ಹಣೆ ಮೇಲೆ ಅವನೇ ಸಹ ಬರ್ದಿದ್ರೆ ಗೌರ್ಮೆಂಟ್ ಕೆಲಸ ತಗವನೆ ಅಂತ ಬೇರೆ ಅಂತೀರಾ. ಯಾರಿಗೆ ಗೊತ್ತು? ಒಂದಪ್ಪ ಕರ್ಸಿ ನೋಡಿ ಆತಾಗಿ ಮಾಡ್ಬಿಡೋಣ. ಆಗೋಯ್ತು. ಈಗ ಅದೆಲ್ಲನೂ ಇಟ್ಕೊಂಡು ಕೂತ್ಕೊಂಡ್ರೆ ಆಯ್ತದೆ. ಈಗ ಈಗ ಎಲ್ಲ ಸರಿಗದೆ ತಾನೇ. ಆತ ಕರ್ಸ್ರಿ. ಹ್ಞೂ ಕಣಪ್ಪ ನೋಡು ಒಂದಪ್ಪ ಮನೆಗೆ ಕರ್ಸಿ ನೋಡು. ನಾನೇನು ಹೇಳಕ್ಕಿಲ್ಲಪ್ಪ, ಇದು ನಿಮ್ಮ ಇಷ್ಟ. ನಿಮ್ಗೆ ಹೆಂಗೆ ಅನ್ನಿಸ್ತದೆ ಹಂಗೆ ಮಾಡ್ಕೊಳ್ಳಿ. ಏನೋ ಒಂದು ನೋಡಿ ನೀವಿಬ್ರು ಅವನು ನೀನು ಕುತ್ಕೊಂಡು ಮಾತಾಡಿ ಒಂದು ನಿರ್ಧಾರ ತಗೊಳ್ಳಿ. ಈ ನೋಡಿ ನೋಡು ಕರ್ಸಪ್ಪ ಏನು ಆಗಕ್ಕಲ್ಲ. ಆಗೋಗದೆ ಹೆಂಗೋ ಒಳ್ಳೇದಾದ್ರೆ ಆಯ್ತದೆ. ಕರ್ಸಪ್ಪ ಅಂತ ಒಂದು ಮಾತು ಹೇಳ್ತಾ ಇಲ್ಲ. ಆಡ್ಗೋಡ ಮೇಲೆ ದೀಪ ಇಟ್ಟಂಗೆ ಹೇಳ್ತಾವಳೆ. ನೋಡಪ್ಪ ಏನಾಯ್ತದೆ ನೀನು ಅವನು ಕುತ್ಕೊಂಡು ಮಾತಾಡಿ ಅಂತ. ಇಂತ ನೋಡಿ ಇದು ಬಿಟ್ರೆ ಆಟಯ್ಯ ಹೆಂಗಂತೇಳಿ ನೋಡು. ಇವಳು ಹೇಳಿದ್ರೆ ಕೇಳ್ತಾನೆ ಇವ್ರಪ್ಪ. ಈಗ ಅವಳೇ ಬಾಯ್ ಬಿಡಕ್ಕಲ್ಲ. ನಾನು ಯೋಟು ಅಂತ ಹೇಳೋಣ. ಹೇಳಿದ್ರೆ ಇನ್ನೂ ಉದ್ದಕ್ಕೂ ವಾದ ಮಾಡ್ಕೊಂಡು ಇಟ್ಕೊತಾಳೆ. ಬೇಡ ಏನಾರ ಮಾಡ್ಕೊಳ್ಳಿ ಸುಮ್ಕಿರೋಣ ಅತ್ತಾಗಿ. ದೊಡ್ಡವಾಸ ಅಂತ ಇದ್ರಾಗೆ ಕೂತ್ ಮಾತಾಡೋದು, ಇಬ್ಬರ ಕೂತ್ ಮಾತಾಡೋದು, 3 ಜನ ಕೂತ್ ಮಾತಾಡೋದು ಏನಿಲ್ಲ. ಮನೆ ಅಂದ್ಮೇಕೆ ಎಲ್ಲರೂ ಒಂದೇ. ಎಲ್ಲರೂ ಮನೇಲಿ ಇದ್ಮೇಕೆ ಎಲ್ಲರದು ಅಭಿಪ್ರಾಯ ಮುಖ್ಯವಯ್ಯ. ನೋಡವ ನಾನಂತೂ ಆಗದೆ ಆ ಲೌಡಿಗೆ ಈ ಗಂಡ ಬೇಡ ಅಂತ ಹೇಳ್ತೀನಿ. ಮುಂಚೆ ಯಾರಾಗಿದ್ರೆ ಅದೊಂದು ಮಾತು. ಈಗ ಇಟ್ಟೆಲ್ಲ ಗೊತ್ತಾದ್ಮೇಕುವೆ ನಾನು ಆ ಗಂಡು ಕರ್ಕೊಬಂದು ತೋರು ಅನ್ನೋಕ್ಕಾಯ್ತದ ಹೇಳು ನೀನು? ಅವೆಲ್ಲವ ಆಗದೆ ಇರೋ ಮಾತು. ಈ ಲೌಡಿ ಬಿಟ್ಟು ಪಾಪ ಆ ಮಗಿಗೂ ಮಾಡೋಂಗಿಲ್ಲ. ಇದ್ದಿದ್ರೆ ಅದಕ್ಕೆ ಕರ್ಕೊಬಂದು ತೋರ್ಬಿಡೀನಿ. ಈಗ ಅದೇನೋ ಹೇಳ್ತಾರಲ್ಲ ನಮ್ಮನೆ ವಿಷಯ ನಾವೇ ಊರ ಮುಂದೆಯ ಪ್ರಚಾರ ಮಾಡ್ದಂಗೆ ಆಯ್ತದೆ. ಅದೊಂದು ಕಾರಣಕ್ಕೆ ಸುಮ್ಮನೆ ಆಗ್ಬೇಕು ಆಟಯ್ಯ. ನೋಡೋಣ ನಾಕು ಬೇಡ ಬರಬೇಡಿ ಇವಳು ಈಗಲೇ ಮದುವೆ ಮಾಡೋಕ್ಕಲ್ಲ ಅಂತ ಹೇಳ್ತೀನಿ. ಆಟ ಇನ್ನೇ ಮಾಡೋಕ್ಕಾಯ್ತದೆ. ಇವಳು ಹಂಗೆ ನಮ್ಮ ಶಾಂತಕ್ಕ ಆಡೋದ್ಕೂ ನಮ್ಮ ಅಪ್ಪ ಹಿಂಗೂ ಸರಿಯಾಗದೆ ನೋಡು ಹೆಂಗಾಡ್ತಾರೆ. ಅತ್ತಾಗಿ ಒಳ್ಳೆ ಗೌರ್ಮೆಂಟ್ ಕೆಲಸ ಒಳಗಾದ್ರೆ ನನ್ನ ತಂಗಿಗೆ ಆಯ್ತದೆ ಅನ್ನೋ ಜನ ಇವಳಿಗೂ ಇಲ್ಲ. ನಮ್ಮ ಅವನು ಯಾಕೋ ಮಾತಾಡ್ಲೇ ಒಂದು ಏನು ಮಾಡ್ತಾರೋ ಕಾಣೆ. ಅಲ್ಲ ಕಣಿ ತಪ್ಪು ಆಗದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ. ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೊಬಿಡ್ತೀನಿ. ಬೇಡ ಅಂತ ಮಾತ್ರ ಹೇಳ್ಬೇಡಿ ಕಣಿ. ಬಂದು ನೋಡ್ಕೊಂಡು ಹೋಗಿ ಬಿಡ್ರಿ. ಈಗ ಅವ್ರಿಗೆ ವಿಷಯ ಗೊತ್ತಾಯ್ತದೆ ಅಂತ ಯಾಕೆ ಅನ್ಕೋತೀರಾ? ನಮ್ಮೂರಲ್ಲೇ ಎಷ್ಟು ಜನಕ್ಕೆ ಗೊತ್ತಿಲ್ಲವ. ಬಂದರೆ ಊಟಕ್ಕೆ ಒಳ್ಳೊಳಗೆ ಮಾಡಿ ಕಳಿಸ್ಬಿಟ್ರೆ ಅವರೇನು ದಿನ ಬರ್ತಾರೆ ಇಲ್ಲಿಗೆ? ಯಾವತ್ತೋ ವರ್ಷಕ್ಕೊಂದಪ್ಪನೂ ಯಾವಾಗ ಬರ್ತಾರೆ. ಅದಕ್ಕೆಲ್ಲ ಜನದವ್ರದ್ದಾಗೋಗಿರ್ತದೆ. ಹೆಂಗೋ ಒಳ್ಳೆ ಹುಡುಗ ಅಂತೀರಾ. ಅತ್ತಾಗಿ ಅವಳಿಗೂ ಒಂದು ಜೀವನ ಸಿಕ್ತಂಗೆ ಆಯ್ತದೆ ಕಣಿ. ಹಂಗೆ ಮಾಡಬೇಡಿ. ನಿಮ್ಮ ದಮ್ಮಯ್ಯ ಕರೆಸ್ರಿ. ನಿಮ್ಮ ಕಾಲು ಹಿಡ್ಕೊತೀನಿ ಕಣಿ. ಶಾಂತ ನೀನಾರ ವಸಿ ಏಳೆ ಶಾಂತ. ಈಗ ಆಗೋಗ್ಬಿಟ್ಟದೆ. ಏನು ಮಾಡೋಕೆ ಹಾಕಿಲ್ಲ. ನಿನ್ನ ದಮ್ಮಯ್ಯ ಅಂತೀನಿ ಏಳೆ ಒಳ್ಳೆ ಹುಡುಗನಂತೆ ಗೌರ್ಮೆಂಟ್ ಕೆಲಸವಂತೆ ಬಿಟ್ಟರು ಸಿಕ್ಕಾನೇನೆ. ದಮ್ಮಯ್ಯ ಅಂತೀನಿ ಏಳೆ. ನಿಮ್ಮಪ್ಪ ಹಿಂಗೆ ಅವನು ಹಿಡಿದಿದ್ದೆ ಆಟ ಯಾರು ಹೇಳಿದ್ರು ಕೇಳಕ್ಕಿಲ್ಲ. ನೀನಾರ ಹೇಳಿದ್ರೆ ವಸಿ ಕೇಳ್ತಾನೆ. ಏಳೆ ಶಾಂತ ಏಳೆ ಶಾಂತ. ಅಲ್ಲ ಕಣವ ನಾನೇನು ಹೇಳೋಣವ? ನಾನು ಹೇಳಿದ್ರೆ ಕೇಳ್ತಾನೆ ಅಪ್ಪಯ್ಯ. ತಡಿ ಕೇಳ್ತೀನಿ. ಸುಮ್ಕೆ ಯಾಕೆ ನಿಂತವ ಇದು? ಹೇಳಿ ನೋಡ್ತೀನಿ ತಡಿ ಒಂದು ಮಾತು. ನೀನು ಒಳ್ಳೆ ಅಪ್ಪ ಒಂದಪ್ಪವ ಕರ್ಸಿ ನೋಡಪ್ಪ. ಅಕಸ್ಮಾತ್ ಏನಾರವ ಅವಳ ಹಣೆ ಮೇಲೆ ಅವನೇ ಬರ್ದಿದ್ರೆ ಯಾರಿಗೆ ಗೊತ್ತು? ನಾವ್ಯಾಕೆ ತಪ್ಪಿಸ್ಬೇಕು ಅಲ್ವೇ? ಒಂದಪ್ಪ ಬಂದು ನೋಡಲಿ. ಅವನಿಗೂ ಇಷ್ಟ ಆಗಿ ಹುಡುಗಂಗೆ ಮನೆಯವ್ರಿಗೆಲ್ಲ ಇಷ್ಟ ಆಯಿತು ಅಂದರೆ ನೋಡಿದ್ರಾಯ್ತು. ಏನು ಯಾರು ಹೇಳಕ್ಕೆ ಹೋಯ್ತಾರಪ್ಪ? ಏನೆಲ್ಲ ದಾರಿಲಿ ಅಡ್ಡಾಕಂಡು ಹೇಳಕ್ಕೆ ಹೋಯ್ತಾರೆ. ಯಾರು ಹೇಳಕ್ಕೆಲ್ಲ ಕರ್ಸು ನೀರು. ನೋಡೋಣ ಅವಳ ಹಣೆ ಮೇಲೆ ಬರ್ದಂಗೆ ಆಯ್ತದೆ. ಒಂದಪ್ಪ ಕರ್ಸಿ ನೋಡಪ್ಪ. ಹ್ಞೂ ಇದೊಂದಪ್ಪ ಕರ್ಸಿ ನೋಡ್ರಿ. ಯಾರಿಗೆ ಗೊತ್ತು? ಅವಳ ಅದೃಷ್ಟ ಸಂದಾಕಿದ್ದು ಹುಡುಗಿ ಸಂದಾಕವಳೆ ಅಂತವ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರಿಗೆ ಗೊತ್ತು? ಒಂದಪ್ಪ ನಮಗೂ ತಲೆ ಮ್ಯಾಗಿಂದು ಭಾರ ಇಲ್ದಂಗೆ ಆಯ್ತದಲ್ವಾ? ಇದೊಂದಪ್ಪವ ಹೆಂಗಾರ ಮಾಡಿ ವಸಿಯ ನೋಡಿ ಅವ್ನಿಗೆ ಹೇಳಿ ಕರ್ಕೊಬರಕ್ಕೆ ಹೇಳಿ. ನೋಡೋ ನಂತವ ಮಾತಾಡಕ್ಕೆ ಬರಬೇಡ. ನೀನು ಮಾತಾಡ್ಬಿಟ್ರೆ ನನಗೆ ಇರೋದು ಇನ್ನೂ ಇಲ್ಲದು ಎಲ್ಲ ಬಂದು ಮೈಯೆಲ್ಲ ಕತ್ತಿ ಕವರ್ತದೆ. ನೀನು ಸುಮ್ಮನೆ ನಿತ್ಕೊಬಿಡು. ಶಾಂತ ಹೇಳಿದ್ಲಲ್ಲ ನೋಡೋಣ. ಇವತ್ತು ಹೋಗಿ ನಾನು ಯೋಚನೆ ಮಾಡ್ತೀನಿ. ಅವ್ನು ಇನ್ನೂ ಬರೋದು ನಾಳಿಕಿಲ್ಲ ನಾಡಿದ್ದು ಬರೋದವನು. ನಾನು ಯೋಚನೆ ಮಾಡಿ ಏನು ಮಾಡ್ಬೋದು ನೋಡಿ ಏನು ಮಾಡಬೇಕು ಅಂತ ಹೇಳ್ತೀನಿ. ನೀನು ಕುಡ್ದಂಗೆಲ್ಲ ಕುಡಿಯೋಕೆ ಹಾಕಿಲ್ಲ. ಕುಡಿಯೋದಕ್ಕೆ ಇರ್ತೀನ ಸರಿಯಾಗಿ ತಿನ್ಸಿದ್ದು ಮಣ್ಣು ಅವನು ಮಗಳು ಸೇರಿ.
ನಿಂತ ಮಾತಾಡೋಕ್ಕೂ ನನಗೆ ಮೈಯೆಲ್ಲ ಉರ್ತದೆ ಹಂಗೆ. ಸರಿ ಆಯ್ತು, ನೋಡ್ತೀನಿ ಹೋಗು. ಸದ್ಯಕ್ಕೆ ಹೆಂಗಾರ ಆಗಲಿ ನೋಡ್ತೀನಿ ಅಂದವನಲ್ಲ, ಇನ್ನು 2 ದಿನ ಐತೆ. ಅಯ್ಯೋ ಆಟೋತಿಗೆ ಆರಾಮಾಗಿ ಒಪ್ಪಿಸ್ಬೋದು. ಹಂಗೆ ಒಂಚೂರು ನಮ್ಮ ಶಾಂತಿಗೆ ಹೇಳ್ತಾ ಇದ್ರೆ ಅವಳು ಹೇಳ್ಕೊಬಿಟ್ರೆ ಮುಗಿದೋಯ್ತು. ಹೇಳ್ತಾರೆ ಹೆಂಗೋ ಬಂದು ನೋಡ್ಕೊಂಡು ಹೋಗಿ ಎತ್ತಾಗಿ ನಮ್ಮ ನಿಂಗಿನ ಮದುವೆ ಮಾಡ್ಕೊಬಿಟ್ರೆ ಅವಳ ಜೀವನವ ತಗೊಂಡೋಗು ಒಂದು ಘಟ್ಟ ಸೇರಿಸ್ದಂಗೆ ಆಗ್ಬಿಡ್ತದೆ. ಅಯ್ಯೋ ದೇವ್ರೇ, ನನ್ನ ಅಪ್ಪನೇ ಬಂದು ನನ್ನ ಕೈ ಮಾಡಿಸ್ಕೊಯ್ತೀನಿ ಕಣಪ್ಪ. ಮನೆ ದೇವರೇ ಇರ್ಬೋದು ಸ್ವಾಮಿ ನನ್ನಪ್ಪ. ಅದೇ ಮತ್ತೆ ನಮ್ಮವ್ವ ಅಂದರೆ ಅವಳು ಸುಮ್ಕಿರ್ತಾಳೆ, ಬುಟ್ಟಾಳೆ. ಹೆಂಗ ಮಾಡಿ ಒಪ್ಸಿದ್ಲು ಅತ್ತಾಗಿ. ಸದ್ಯಕ್ಕೆ ನಾನು ಹೋಗಿ ರೂಮಲ್ಲಿ ಮನಿಕೊಬಿಡ್ತೀನಿ, ಏನೂ ಗೊತ್ತಿಲ್ಲ ನನಗೆ. ಹೆಂಗಾರ ಮಾಡ್ಕೊಳ್ಳಿ. ಹೆಂಗೋ ನಮ್ಮವ್ವ ಒಪ್ಸಿದ್ಲಲ್ಲ, ಆಡ್ ಸಾಕು ನನಗೆ. ಸರಿ ಶಾಂತ, ಪುಟ್ಟಿಗೆ ಹೊಸಿ ಊಟ ಆಗಿದ್ರೆ ತತರ ಕೇಳಪ್ಪ ಇಲ್ಲಿ. ತಗೊಂಡ್ಬಿಟ್ಟು ಅಲ್ಲಿ ಹೋಗ್ತೀನಿ. ನನಗೆ ಈ ಮುಂಡೆ ಹೋದ್ರೆ ಮಕ ನೋಡ್ಕೊಂಡು ಕೂತ್ಕೊಳ್ಳೋಕೆ ಹಾಕಿಲ್ಲ ಇಲ್ಲಿ. ಮೈಯೆಲ್ಲ ಉರಿತದೆ ಹಂಗೆ ನೋಡ್ತಾ ಇದ್ರಿ. ತರ ಕೇಳ್ಪಟ್ಟು. ಹ್ಞೂ ಕಡೆ ಅಕ್ಕ, ನನಗೂ ಹೊಸ ಕೆಲಸ ಐತೆ. ಉಂಡ್ಬಿಟ್ಟು ನಾನು ಕಾಲೇಜಿಂದ ತಗೊಬರ್ಬೇಕು. ಅಲ್ಲಿ ಹೊಸ ಬುಕ್ ಬೇಕಾಗಿತ್ತು. ನನ್ನ ಫ್ರೆಂಡ್ ಐತಂತೆ, ಇಸ್ಕೊಂಡು ಅಲ್ಲೇ ಬರ್ಕೊಂಡು ಆದರೆ ಬರ್ತೀನಿ ಸಾಯಂಕಾಲ ಹೊತ್ತಿಗೆ. ಇಲ್ಲ ಬುಕ್ ಕೊಟ್ಟರೆ ಬುಕ್ನ ಇಸ್ಕೊಬಿಟ್ಟು ಬೇಗನೆ ಬರ್ತೀನಿ. ಬೇಗ ಉಂಡು ನಾನು ಹೋಗ್ಬೇಕು ಕಣೆ ಅಕ್ಕ. ಹ್ಞೂ ಆಗೈತೆ ಬರಪ್ಪ ಉಣ್ಣಿ. ಮುದ್ದೆ ಮಾಡಿ ಅನ್ಕಂತೆ ಉಂಡ್ಬಿಟ್ಟು ಹೊಲ್ ತಗೊಬ ನೀನು. ಬರ ಮದ ಸಹ ನೀನು ಎಲ್ಲ ಹೋಗ್ಬೇಕು ಅಂದ್ರೆ ನಿಮ್ಮಿಬ್ಬರಿಗೂ ಒಟ್ಟಿಗೆ ಹಾಕೊಡ್ತೀನಿ ಬನ್ನಿ ಅತ್ತಗೆ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀವಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಸ್ಟಾರ್ಟಿಂಗೇ ಹೇಳಿದ್ದೀನಿ. ದಯವಿಟ್ಟು ನಿಮ್ಮ ಕಮೆಂಟ್ ನೋಡೋದೇ ಒಂದು ಖುಷಿ. ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಯಾರೇ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೊಂದು ಮಾತು ಸ್ನೇಹಿತರೆ, ಕೆಲವರು ಗೌರ್ಮೆಂಟ್ ಕೆಲಸ ಇರೋ ಹುಡುಗನ ಪುಟ್ಟಿಗೆ ತೋರಿಸು, ಅಥವಾ ಅವರು ಶಾಂತನ ಗಂಡನಿಗೆ ಗೌರ್ಮೆಂಟ್ ಕೆಲಸ ಸಿಗೋ ಹಾಗೆ ಮಾಡು, ಅದು ಇದು ಅಂತ ನೀವು ಹಾಕ್ತಾ ಇರ್ತೀರಾ ಕಮೆಂಟ್ಸು. ತುಂಬ ಒಳ್ಳೆಯದೇ. ನನಗೂ ಅದನ್ನೆಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಕತೆ ನೋಡ್ತಾರೆ, ಎಷ್ಟು ಕಥೆಯಲ್ಲಿ ಈ ಥರ ಹಿಂಗೆ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಅನ್ನೋದು ನನಗೂ ಖುಷಿ ಆಗುತ್ತೆ. ಆದರೆ ನಾನು ತೊಗೊಂಡಿರೋದು ನಾನು ನೋಡಿರ್ತಕ್ಕಂತಹ ನಮ್ಮೂರಿನ ರಿಯಲ್ ಸ್ಟೋರಿ. ಇದನ್ನು ನಾನು ಅಲ್ಲಿ ಹೆಂಗೆ ಬಂತು ಹಂಗೆ ಮಾತ್ರ ತೋರ್ಸೋಕ್ಕಾಗೋದು ಹೊರತು ನಾನೇ ಏನಾದರೂ ಚೇಂಜಸ್ ಮಾಡಿದ್ರೆ ಆ ಸ್ಟೋರಿಗೆ ನಾನು ಮೋಸ ಮಾಡ್ದಂಗೆ ಆಗುತ್ತಲ್ಲ. ಹಾಗಾಗಿ ನೋಡಿ, ಒಂದು ಒಳ್ಳೆ ಇದೇ ಸಿಗುತ್ತೆ. ಒಳ್ಳೆಯದಕ್ಕೆ ಮೊದಲು ಒಳ್ಳೆಯದಾಗದೇ ಇದ್ರೂ ಕೊನೆಗೆ ಒಳ್ಳೆಯದಕ್ಕೆ ಒಳ್ಳೆಯದೇ ಆಗುತ್ತೆ. ಒಳ್ಳೆ ರೀತಿಯಲ್ಲೇ ಕತೆ ಬರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ದಯವಿಟ್ಟು ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಹಳ್ಳಿಯ ಸೊಗಡನ್ನು ಕಾಪಾಡಿಕೊಳ್ಳೋ ಇವತ್ತಿನ ಮೊದಲನೇ ಒಗಟು ಏನಪ್ಪ ಅಂತ ಅಂದರೆ, ಕಚ್ಚಿದರೆ ಮಾತ್ರ ಕಚ್ಚುವುದು, ಕಚ್ಚದಿದ್ದರೆ ಕಚ್ಚಲ್ಲ. ಹಾವಲ್ಲ, ಚೇಳಲ್ಲ, ನಾನು ಯಾರು? ನಿಮಗೆ ಇದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.